ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಂದು ಸೀಮಂತ ಕಾರ್ಯಕ್ರಮ ಎಲ್ಲ ಮುಗಿದು ನಾನು ಅಮ್ಮನ ಮನೆಗೆ ಬಂದಿದ್ದೀನಿ. ಇವತ್ತು ಸಂಡೇ ಇದ್ದಿದ್ದು ಸೀಮಂತ, ಇವತ್ತು ಗುರುವಾರ. ಇವತ್ತು ನಮ್ಮ ಅಮ್ಮನ ಮನೆಯಲ್ಲಿ ಪೊರಿ ಸಂಬಂಧ ಊಟ. ಸೊ ಇವತ್ತು ಇಲ್ಲಿ ಊಟ ಎಲ್ಲ ಆಗಿ ನಾನು ಕರ್ಕೊಂಡು ಹೋಗ್ತಾರೆ. ಇವತ್ತಿಲ್ಲಿ ಪ್ರಿಪ್ರೇಷನ್ ನಡೀತಾ ಇದೆ. ಬನ್ನಿ ಯಾವ ಥರ ಪ್ರಿಪ್ರೇಷನ್ ಆಗ್ತಾ ಇದೆ ಅಂತ ನೋಡುವ. ಇದು ಹಿಂದಿನ ದಿನ ನೈಟ್ ಸೀಮಂತ ಥರನೇ ದೊಡ್ಡ ದೊಡ್ಡ ಚಕ್ಕುಲಿಗಳನ್ನು ಮಾಡಿ ಬಡಿಸ್ಲಿಕ್ಕಿದೆ ನಾಳೆ. ಹಾಗಾಗಿ ಇಲ್ಲಿ ನಾವು ಚಕ್ಕುಲಿನ ರೆಡಿ ಮಾಡ್ತಾ ಇದ್ದೀವಿ. ಇವರು ನಮ್ಮ ಮಾವ, ಇವರು ಚಕ್ಕುಲಿ ಮಾಡೋದ್ರಲ್ಲಿ ತುಂಬಾ ಎಕ್ಸ್ಪೀರಿಯನ್ಸ್ಡ್. ದೊಡ್ಡ ದೊಡ್ಡ ಡಿಸೈನ್ ಚಕ್ಕುಲಿಗಳನ್ನೆಲ್ಲ ಮಾಡ್ತಾರೆ. ಇವತ್ತು ನಮ್ಮ ಮನೆಯವರೆಲ್ಲ ಸೇರಿಕೊಂಡು ಇವರಿಗೆ ಹೆಲ್ಪ್ ಮಾಡಿ ಒಟ್ಟಿಗೆನೇ ಚಕ್ಕುಲಿನ ಮಾಡ್ತಾ ಇದ್ದೀವಿ. ಜಡೆಬಿಲ್ಲೆ ಆಗಿರ್ಬೋದು, ಬಾಳೆಹಣ್ಣಾಗಿರ್ಬೋದು, ಹಿಂಗಾರ, ದೊಡ್ಡ ದೊಡ್ಡ ಕನ್ನಡಿ ಚಕ್ಕುಲಿ, ನೆಕ್ಲೆಸ್, ಹೀಗೆ ಎಲ್ಲರೂ ಒಂದೊಂದು ಡಿಸೈನ್ ಅಂತ ಹೇಳಿ ಸುಮಾರು ಚಕ್ಕುಲಿನ ಮಾಡಿದ್ವಿ. ಎಲ್ಲರೂ ಚಕ್ಕುಲಿ ಮಾಡೋದ್ರಲ್ಲಿ ಬ್ಯುಸಿ ಇರಬೇಕಾದ್ರೆ ನಾನು ಹೇಗೆ ಸುಮ್ಮನೆ ಕೂತ್ಕೊಳ್ಳಿ, ನಾನು ಒಂದ್ಸತಿ ಟ್ರೈ ಮಾಡೋಣ ಅಂತ ನನ್ನ ಗಂಡನಿಗೋಸ್ಕರ ಯೂಟ್ಯೂಬ್ ಅನ್ನೋ ಚಕ್ಕುಲಿನ ಮಾಡಿದ್ದೆ. ಇದು ಒಂದು ಸೈಡಲ್ಲಿ ಆಗ್ತಾ ಇದ್ರೆ ಒಳಗಡೆಯಿಂದ ನಾವು ಸ್ವೀಟ್ ಮಾಡ್ತಾ ಇದ್ವಿ. ಕರ್ಜಿಕಾಯಿ, ಹೋಳಿಗೆ, ಅಕ್ಕಿ ಉಂಡೆ, ಅತ್ರಸ ಅಂತ ಕೆಲವು ಬಗೆ ಐಟಮ್ನ ನಾವು ಮಾಡ್ತಾ ಇದ್ದೀವಿ. ಇದು ಫುಲ್ ಜೋರ್ ಅಂದ್ರೆ ಜೋರ್ ಮಳೆ. ಬೆಳಗ್ಗೆ ನೀರೆಲ್ಲ ಒಳಗೆ ಬಂದಿದೆ, ಶೀಟ್ ಹಾಕಿದ್ರು ಸಹ. ತಿಂಡಿ ಆಗ್ತಾ ಉಂಟು. ತಿಂಡಿ ಎಂತ ತಿಂಡಿ? ಇಡ್ಲಿ ಸಾಂಬಾರ್. ಇಲ್ಲಿ ವಡ ಏರುಳು ಬಂತು ಮಳೆ ವಾಪಸ್. ಫುಲ್ ಕತ್ತಲೆ ಹಾಕಿದೆ. ತಿಂಡಿ ಎಲ್ಲ ತಿಂದು ನಾನು ಇಲ್ಲಿ ರೆಡಿ ಆಗ್ತಾ ಇದ್ದೀನಿ. ಯಾಕಂದ್ರೆ ನನ್ನ ಹಸ್ಬೆಂಡ್ ಮನೆಯಿಂದ ಎಲ್ಲರೂ ಬರ್ತಾ ಇದ್ದಾರೆ. ಸೊ ಇವರು ನನ್ನ ಕಸಿನ್ ಸಿಸ್ಟರ್ಸ್, ಇವರು ನನಗೆ ರೆಡಿ ಆಗೋದಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾರೆ. ನನ್ನ ಇವತ್ತಿನ ಮೇಕ್ ಓವರ್ ಇವರಿಬ್ಬರು. ನಿಮ್ಮದು ಯಾವ ಪಾರ್ಲರ್? ಅಕ್ಕ ತಂಗಿಯರದ್ದು. ಇದನ್ನೇ ಹಾಕ್ತೇನೆ ನಾನು. ನೀವು ಯಾವ್ದನ್ನ ಹಾಕ್ಬೇಡಿ ಅಂತ ಹೇಳ್ತೀರಾ ಅದನ್ನ ಹಾಕ್ತೇನೆ. ಇಬ್ರು ಸೇರಿ ಏನೋ ಮಾಡ್ತಿದ್ದಾರೆ. ನಮ್ಮ ಅಜ್ಜ ಒಬ್ರು ಬೆಂಗಳೂರಿಂದ ಬರ್ಬೇಕಾದ್ರೆ ಮೊಗ್ಗಿನ ಜಡೆ ತಗೊಂಡ್ ಬಂದಿದ್ರು. ಸೊ ಇಬ್ರು ಸೇರಿ ಅದನ್ನ ಫಿಕ್ಸ್ ಮಾಡ್ತಾ ಇದ್ದಾರೆ. ನಾನ್ ರೆಡಿ ಆಗೋ ಅಷ್ಟರಲ್ಲಿ ನಮ್ಮ ಮನೆಯಿಂದ ಎಲ್ಲರೂ ಬಂದಿದ್ರು. ಬರ್ಬೇಕಾದ್ರೆ ಅವ್ರು ಕೂಡ ಹೂ ತಗೊಂಡ್ ಬಂದಿದ್ರು. ಸೊ ಇನ್ನೊಂದ್ ರೌಂಡ್ ಹೂವಿನ ಡೆಕೋರೇಷನ್ ಆಗ್ತಾ ಇದೆ. ನೋಡಿ, ಇದು ಯಾರು ನೀವ್ ಇಟ್ಟದ ಅಥವಾ ಇವರು ಇಟ್ಟದ? ಈಗ ಹುಡುಗನ ಕಡೆಯಿಂದ ನಾವಿಟ್ಟದ್ದು. ನಮ್ಮ ಮನೆಯಿಂದೆಲ್ಲ ಬಂದಿದ್ದಾರೆ. ಹಾಯ್ 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 ಮಲ್ಪ್ಲೇ. ಹಾಯ್ ಮಾಮಿ. ಪವಿತ್ರತೆಗೆ ಹೇಗೆ ಕಾಣ್ತಿದ್ದೆ? ಹೌದು, ಓಕೆ. ಅದೇನ ಕೂದಲು ಕಟ್ಟಿದ್ಯಲ್ಲ ಅದು. 4 ದಿವಸದ ನಂತರ 4 ದಿವಸದ ನಂತರ ಬಂದ ನನ್ನ ಗಂಡ. ಎಲ್ಲರಿಗೆ ಹಾಯ್ ಮಾಡ, ಮನೆಯವರಿಗೆ ಜೋರು ಮಳೆ ಮಾಡ. ನನ್ನ ಗಂಡ ಇಲ್ಲಿ ಬಂದು ಕೆಲಸ ಮಾಡ್ತಿದ್ದಾರೆ. ಬೇಡ ಅಂತ ಯಾವಾಗ ಹೇಳ್ತಾರೆ? ಹಾಕೋ ಮುಂಚೆ ಹೇಳ್ತಾರೆ. ಹಾಕೋವರೆಗೂ ನೋಡಿ ಬಿಡು ಬಿಡು ಸಾಕು. ಪಾಪ ಆಯ್ತಾ, ಇವ್ರ ಅಮ್ಮ ಸಹ ಬಿಡುದಿಲ್ಲ ಅಲ್ಲ. ಹಾಕಿ ಅವರಿಗೆ ಒಂದು ಇಡ್ಲಿ ಹಾಕಿ ಹಾಕಿ ಅದು ಹಾಕಿ, ತೊಂದರೆ ಇಲ್ಲ. ಅವರು ಹೇಳಿಕೆ ಇವರು ಮಾಡ್ಲಿಕ್ಕೆ ಸರಿ ಉಂಟು. ಇದು ನಂದಿ ಬಟ್ಟಲು ಹೂ. ನಮ್ಮ ಆಚೆ ಹೇಳುದು ನಂದಿ ಬಟ್ಟಲು, ಬೆಂಗಳೂರು ಆಚೆ ಗೊತ್ತಿಲ್ಲ. ಅದೇ ಇದು ಉದ್ದ ಎಲ್ಲ ಉಂಟಲ್ಲ, ಇದು ನಂದಿ ಬಟ್ಟಲು. ಸರಿ, ಈ ಉದ್ದ ಇರುವುದು ಬ್ಯಾಂಗ್ಳೂರಲ್ಲೆಲ್ಲ ಸಿಗುದು. ನಮ್ಮ ಆಚೆ ಸಿಗುದೆಲ್ಲ ಸ್ವಲ್ಪ ದೊಡ್ಡಕ್ಕೆ ಸಣ್ಣ ಹಾಗೆಲ್ಲ ಸಿಗುದು. ರೋಸ್ ಟೈಪ್ ಅಲ್ಲ ಬರ್ತದೆ, ನಮ್ಮ ಆಚೆ ಸಿಗುದಿಲ್ಲ. ಆಯ್ತಾ? ಗೊತ್ತಾಯ್ತಾ? ಅದನ್ನೇ ಹೇಳಿದ್ದಾನೆ ಹೇಳ್ತಾಳೆ. ಅದಕ್ಕೆ ಎರಡೆರಡು ಸಲ ಹೇಳಿದ್ದು. ನಮ್ಮ ಆಚೆ ಸಿಗ್ತದೆ. ಇಲ್ಲಿ ಈಗ ಇಟ್ಕೊಂಡಾಗ್ಲೂ ಅದನ್ನೇ ಹೇಳಿದ್ದು. ಇಲ್ಲಿಂದ ಹೀಗೆ ತಂದಾಗ್ಲೂ ಅದನ್ನೇ ಹೇಳುದು. ನೀನ್ ಸ್ವಲ್ಪ ರಾಂಗ್ ಹೇಳಿ. ಹೀಗೆ ಒಂದು ಇನ್ನೊಮ್ಮೆ ಹೇಳು. ಎಂತ ಹೇಳು? ನಂದಿ ಬಟ್ಟಲು ಈ ನಂದಿ ಬಟ್ಟಲು ಇಷ್ಟು ಉದ್ದ ಉಂಟಲ್ಲ, ನಮ್ಮ ಆಚೆ ಈ ತರದ್ದು ಇಷ್ಟು ಉದ್ದ ಸಿಗುದಿಲ್ಲ.
ತುಂಬಾ ಡಿಫ್ರೆಂಟ್ ಉಂಟು ನಂದಿ ಬಟ್ಟಲಲ್ಲಿ. ಇದು ಬೆಂಗಳೂರಲ್ಲಿ ಸಿಗುದು. ಸೊ ಇದು ಬೆಂಗಳೂರಲ್ಲೇ ಮಾಡಿದ್ದೇನೆ. ಎಷ್ಟು ಹೇಳ್ತಾಳ, ಹೇಳಿದನ್ನೇ ಹೇಳಿದನ್ನೇ ಹೇಳ್ತಾಳೆ. ಆಗ ನಂದಿ ಬೆಟ್ಟಲ್ ಅಂತೆ ಉದ್ದ ಉಂಟಂತೆ, ಅದು ನಮ್ಮ ಊರಲ್ಲಿ ಸಿಗುದಿಲ್ಲ ಅಂತೆ, ಇದು ಊರಲ್ಲಿ ಸಿಗುತ್ತಾ ಅಂತೆ. ಇಷ್ಟು ಗಿಡ್ಡೆ ಅದನ್ನ ಹೇಳಿಕ್ಕೆ ಅವಳೇ ಬರ್ಬೇಕಾ? ಅದು ಎಷ್ಟು ಸಲ ಹೇಳ್ತಾಳೆ. ಇದು ಉದ್ದ ನಮ್ಮಲ್ಲಿ ಸಿಗ್ತದ? ಒಮ್ಮೆ ಹೇಳು 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 ಹೇಳಿ. ಇದು ಎಲ್ಲಿ ಸಿಗ್ತದೆ? ಎಲ್ಲಿ? ಎಷ್ಟು ಸಣ್ಣದಲ್ಲ ಇದು, ಹಾ ದೊಡ್ಡ. ಹೇಳು ಹೇಳು ಹೇಳು. ಇದು ಕಟ್ ಆಯ್ತು ಈಗ, ದೊಡ್ಡ ಉಂಟು. ಇದು ಬ್ಯಾಂಗ್ಳೂರಲ್ಲಿ ಸಿಗುದು, ನಮ್ಮ ಆಚೆ ಸಿಗುದಿಲ್ಲ. ಡಿಫರೆಂಟ್ ನಂದಿ ಬಟ್ಟಲು ಉಂಟು, ಗೊತ್ತಾಯ್ತಾ? ಅದನ್ನೇ ಹೇಳಿದ್ದೀರಿ, ನೀ ಎಷ್ಟು ಸಲ ಹೇಳ್ತೀಯ? ಅಲ್ಲಿ ಸಹ ಅದನ್ನೇ ಹೇಳಿದ್, ಇಲ್ಲಿ ಸಹ ಅದನ್ನೇ ಹೇಳ್ತಾರೆ. ಅದನ್ನ ಹೇಳಿಕೆ ಈಗ ನಿಮ್ಮ ಮನೆಯಲ್ಲಿದ್ದೇವೆ, ಎಲ್ಲರನ್ನು ಪರಿಚಯ ಮಾಡಿಕೊಡು. ಅಜ್ಜ ಅಜ್ಜಿ, ಇಲ್ಲಿ ಅಪ್ಪನ ಅಪ್ಪ ಅಮ್ಮ, ಚಿಕ್ಕ. ನಾವು ಕೇದಾರ್ನಾಥ್ ಹೋದ ಟೈಮಲ್ಲಿ ಇದು ನನ್ನ ಅಪ್ಪನ ಅಜ್ಜಿ. ನನ್ನ ಅಕ್ಕ ರೆಡಿ ಆಗ್ತಾ ಉಂಟು. ಆಲ್ಸೋ ಪ್ರೆಗ್ನೆಂಟ್. ಎಷ್ಟು ತಿಂಗಳು ಪ್ರೆಗ್ನೆಂಟ್? ಸೇಮ್ ಅಲ್ಲ, ಸೇಮ್ ಸೇಮ್ ಸೇಮ್. ನೀವು ಅದ ಮಾಡಿರ ಸೇಮ್ 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 ಬಟ್ಟಿಲೆ ಕೆಟ್ಟನೆ ಕಟ್ಟಿಲೆ ತೋರಿಸಿ. ಅದಕ್ಕೆ ಅಷ್ಟು ಉದ್ದದನ್ನು ಕಟ್ ಮಾಡಿದ್ದು? ಅದು ಮದುಮಗಳಿಗೆ ಅಂದ್ರೆ ಅಷ್ಟು ಉದ್ದ ಗಿಡ್ಡ. ಹಾಗೆ ಗಿಡ್ಡ, ಸೀಮಂತಕ್ಕೆ ಗಿಡ್ಡ, ಮದುವೆಗೆ ಉದ್ದ ಜಡೆ. ಉದ್ದ ಇಲ್ಲಿ ತನಕ. ಅಮ್ಮನಿಗೆ ಎಂತ ಮಾಡುದು ಅಲ್ಲಿ? ಅದು ನಿಂಗೆ ತಮ್ಮ ಬೇಕಾ ತಂಗಿ ಬೇಕಾ? ಅವನಿಗೆ ತಮ್ಮ, ಅವನಿಗೆ ತಮ್ಮ ತಮ್ಮ. ಅಲ್ಲಿ ಇಲ್ಲಿ ನೋಡಿ, ಅಲ್ಲಿ ತಮ್ಮ, ಇಲ್ಲಿ ತಂಗಿ. ಇದು ತಮ್ಮ, ಇದು ತಂಗಿ, ಅದು ತಮ್ಮ. ಜಾಸ್ತಿ ಜ್ವರ ಮಾಡಿದ್ರೆ ಹೇಳ್ತೇನೆ. ಆಯ್ತಾಯ್ತು, ತಂಗಿ ತಂಗಿ, ಎಲ್ಲರಿಗೆ ತಂಗಿ ತಂಗಿ ಅಂತ ಅಲ್ಲ, ಎಲ್ಲರಿಗೆ ತಂಗಿ ಅಂತೆ. ಅಲ್ಲ, ಅಕಸ್ಮಾತ್ ತಮ್ಮ ಬಂದ್ರೆ ಜಗಳ ಆಡ್ತಾನೆ ಇರ್ತಾವ. ಒಂದ್ ವೇಳೆ ಇಲ್ಲಿ ಹುಡುಗಿಯಾಗಿ ಅಲ್ಲಿ ಹುಡುಗ ಆದ್ರೆ ನನ್ನದಾತ ಅಂತ ಹೇಳುವ ನಾನು. ನನ್ನದ ಅಲ್ಲಿ ನೀವು ಕೊಂಡೋದದು ಕೊಡಿ ಅಂತ ಹೇಳಿ. ಅಪ್ಪಂದು ಅಕ್ಕ ಅಂದ್ರೆ ಕಸಿನ್ ಸಿಸ್ಟರ್. ನೆಕ್ಸ್ಟ್ ಇವರು ಸುಕನ್ಯಾ ಆಂಟಿ. ಓ, ನನ್ನ ಚಿಕ್ಕಮ್ಮ. ಹೇಳ್ಕೊ ಹೇಳ್ಕೊ ಹೇಳ್ಕೊ. ಅಮ್ಮ 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 ಬಿಸಿ ಇದ್ದಾರೆ. ನನ್ನ ಅಜ್ಜಿ, ಅಮ್ಮನಮ್ಮ. ಇದು ಲತಾ ಆಂಟಿ. ಮತ್ತೆ ಇದು ನನ್ನ ಅತ್ತೆ, ಅಪ್ಪನ ಅಕ್ಕ. ಬನ್ನಿ ಅತ್ತೆ. ಇದು ಬಾಂಡೇಶ್ವರ ಸುಜಾತ ಅಲ್ಲ? ಸರಿ, ಇಲ್ಲಿ ತೆಗಿಬೇಕಾ? ಎಲ್ಲ ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇಲ್ಲಿ ಒಂದು ಖುಷಿ ಖುಷಿ ಇರ್ಲಿ, ಖುಷಿ. ನಗಡ್ಬೇಕು. ಅಲ್ಲಿ ತೆಗಿತಾನೆ ತೆಗಿ. ಜೋರು ಜೋರು. 3, 2, 1 ಆಕ್ಷನ್. ಜೋರು. ನೀವು ಯಾರು ನಗ್ತಿಲ್ಲ. ಭಾರಿ ಬುದ್ಧಿವಂತ ಇವಳು. ನೀವೊಂದು ನೀವು ಕಣ್ಣು ಹೀಗೆ ಮಾಡಿ, ಕಣ್ಣು ಮುಚ್ಚಿ, ಇವ್ರ ಕಿವಿ ಮುಚ್ಚಲಿ. ಇಲ್ಲಿ ಒಂದಿರ್ಲಿ ತಮಾಷೆಗೆ ಮಾಡಿ. ನೀವು ಬಾಯಿ ಮುಚ್ಚಿ, ಕಣ್ಣು ಏನಾಗುದಿಲ್ಲ ಅತ್ತೆ. ಬೇಡ, ಇರ್ಲಿ. ಇದರ ಅರ್ಥ ಕೆಟ್ಟದನ್ನು ನೋಡಬಾರ್ದು. ಇದು ಮಾಡಿ. ಇದು ಕೆಟ್ಟದನ್ನು ಮಾತಾಡಬಾರ್ದು, ಇದು ಕೆಟ್ಟದನ್ನು ಕೇಳಬಾರ್ದು. ಬಟ್ ಈ ಮೂವರೆಲ್ಲ ಕೆಟ್ಟದ್ದೇ ಮಾತಾಡೋದು.
ಇವರಿಗೆ ಸರಿ ಸರಿ ಸರಿ. ನಮ್ಮಲ್ಲಿ ತುಂಬಾ ಹಿರಿಯರು ನಮ್ಮ ಮರೀಲಿನ ಜಯಂತಿ ಆಚಾರ ಅವರಿಗೆ ಹೇಳ್ತಾರೆ ಈ ಶಾಸ್ತ್ರದ ಒಂದು ಅರ್ಥ ಏನಿದೆ ಅದನ್ನ ಹೇಳ್ತಾರೆ. ಹೇಳಿ. ಗೊತ್ತಿಲ್ಲ, ಗೊತ್ತಿದ್ದವರ ಹತ್ರ ಕೇಳಿ. ಅವರಿಗೊಂದು ಆಸೆ ಇರ್ತದೆ, ಅದಕ್ಕೊಂದು ಎಲ್ಲ ಬಡಿಸಿ ಬಸುರಿ ಬಾಯಕ್ಕೆ ಆಯ್ತು. ಬಸುರಿ ಬಾಯಕ್ಕೆ ಇದು ಅವಳಿಗೆ ಹಾಕಿದ್ದು ಬಸುರಿ ಬಾಯಕ್ಕೆ. ಇದೆಂತ ಬಸುರ ಬಾಯಕ್ಕೆ? ಮತ್ತೆ ಮಗು ಕೇಳಿದ್ರೆ ನನ್ನ ಅಪ್ಪನಿಗೆ ಯಾಕೆ ಹಾಕ್ಲಿಲ್ಲ ಅಂತ. ಮಗು ಫೋಟೋ ನೋಡಿ ಹೇಳಿದ್ರೆ ನನ್ನ ಅಪ್ಪನಿಗೆ ಯಾಕೆ ಹಾಕಿಲ್ಲ, ಅಮ್ಮನಿಗೆ ಮಾತ್ರ ಹಾಕಿದ್ರು ಅಂತ ಕೇಳಿ. ಅದಕ್ಕೆ ಅಪ್ಪನಿಗೆ. ಆದ್ರೆ ಇದನ್ನು ಎಲ್ಲೂ ಹೇಳ್ಬೇಡ, ಇದೊಂದು ಶಾಸ್ತ್ರ ಅಂತ ಎಲ್ಲೂ ಹೇಳ್ಬೇಡ, ಅದು ಒಪ್ಕೊಳ್ಳುವ. ಇವರು ಹೇಳಿದ ಬಸರಿ ಮಾಡಿದ್ದು ನೀನಲ್ಲ, ಅದಕ್ಕೆ ನಿನ್ನ ಇದಾಗಿರ್ಬೋದು. ಪ್ರಜ್ಞಾ ಇದು ಚಕ್ಕುಲಿ ಇವರೇ ಮಾಡಿರೋದು. ಅವಳೇ ಅಲ್ಲ, ಅವಳೆಂತ ಒಬ್ಳೆ. ನೋಡಿ, ಇದು ನನ್ನ ಹೆಸರು ಕೂಡ ಇದೆ ಇಲ್ಲಿ, ಧನ್ರಾಜ್. ಬಸುರಿ ಬಸುರಂದು ಹೆಸರಿದೆ. ಯಾವುದು? ಇವಳು ಮಾಡಿರೋದು ಇಲ್ಲಿ ನೋಡಿ, ಎಷ್ಟು ಕಳಪೆಯಲ್ಲಿ ಮಾಡಿದ್ದಾರೆ, ಅದಕ್ಕೆ ಕಟ್ ಆಗಿದೆ. ಯೂಟ್ಯೂಬ್ ಡಿ ಅಂತ ಇದು ಸಿಂಬಲ್ ಅಂತ. ನಾನು ಧನ್ರಾಜ್ ಆಚಾರ್ಯ ಡಿ ಅಂತ ಹಾಕಿದಾಳ, ಅದು ಫಸ್ಟಿಗೆ ಬರ್ಬೇಕಿತ್ತು. ನೋಡಿ, ಯೂಟ್ಯೂಬ್ ಇದು ಒಳ್ಳೆ ಮಾಡಿರೋದು, ಒಳ್ಳೆ ರೆಡಿ ಮಾಡಿರೋದು. ಇದು ಸಿಂಬಲ್ ಆಯ್ತಾ? ಇದು ಸಿಂಬಲ್ ಅಂತ. ಇದು ಸಿಂಬಲ್ ಅಂತ. ನೋಡಿ ಇಲ್ಲಿ ಸರ ನೋಡಿ, ಇದು ಸರ ನೆಕ್ಲೆಸ್. ಇವಳ ಅಪ್ಪನ ಅಂಗಡಿಯಿಂದ, ಪ್ರಕಾಶ್ ಜ್ಯುವೆಲರ್ಸ್. ಇದು ಇದೆಂತವ? ಪಿಂಗಾರ. ಇದು ಚಂದಾಗಿದೆ ಮಾರೆ. ಇದು ನೋಡಿ, ಚಡೆ ಆಮೇಲೆ ಜಿತಿಲೆ ಅಂತ ಒಳ್ಳೆ ನಂದು ಒಳ್ಳೆ ನೋಡಿ, ಸಮಾನ ಇಲ್ಲ, ಅದರಲ್ಲಿ ಜಾಸ್ತಿ ಸ್ವಲ್ಪ ಆಯ್ತಾ? ಮಕ್ಕಳು ಬನ್ನಿ, ಮಕ್ಕಳು ಬನ್ನಿ. ಅವಳು ಹೇಳಿಕೊಟ್ಟದ್ದು ಯಾವ ತಗೊಳ್ಬೇಕು ಅಂತ. ಈಗ ಪ್ರಣೀತ್ ಮಾಡಿರೋದು ವಾಚ್ ನನಗೋಸ್ಕರ ವಾಚ್ ಕೊಟ್ಟಿದ್ದಾನೆ. ಡ್ಯಾಮೇಜ್ ಆಗಿದೆ, ಅದಕ್ಕೆ ಇಡ್ಲಿಲ್ಲ ಅಂತೆ, ಬಟ್ ಚಂದ ಮಾಡಿದ್ದಾನೆ. ಬನ್ನಿ ಮಕ್ಕಳು ಬನ್ನಿ, ಮಕ್ಕಳಲ್ಲಿ ಬೇಡ, ಮಕ್ಕಳು ಮಾಡಿರೋರು ಆಮೇಲೆ ನೋಡಿ.
ಆಯ್ತಲ್ಲ ಇವಳ ಅಮ್ಮ ವಾಟ್ಸಪ್ ಅಲ್ಲಿ ಕಳಿಸಿರ್ತಾರೆ ಇದು ತಗೊಂಬ ಅಂತ. ಜಗ್ಗ ಚಿಕ್ಕ ಯಾವ್ದು ತಗೋತಾರೆ ಅಂತ ಜಗ್ಗ ಚಿಕ್ಕ ಅಂತ ತಗೊಂಡ್ರು ಯಾವ್ದಿಲ್ಲ ಒಂದು ತಗೊಂಡಿದ್ದಾರೆ. ಬಂದ ಕೂಡಲೇ ಅದು ಸ್ಮೈಲ್ ಕ್ಯಾಮರಕ್ಕೆ ಎಷ್ಟು ಮರ್ಯಾದೆ ಹೋಯ್ತಾ ಎಕಡೆ ಮುಕ್ಕೊಂದಿತ್ತೇರಿ ಇತ್ತ ಬಾರಿ ಸ್ಟೈಲ್ ಕ್ಯಾಮರಾ ಬರ್ತನಲ್ಲ ಅತ್ತೆ ಮುಕ್ಕೊಂದಿ ಪುಟ ಕ್ಯಾಮರಾ ಬರ್ತಾ ಉಂಟು ಚಂದ ಸ್ಟೈಲ್ ಅಲ್ಲಿ ಊಟ ಮಾಡಿ ಕ್ಯಾಮರಾ ಬರ್ತಾ ಉಂಟು ಸ್ಟೈಲ್ ಅಂದ್ರೆ ನೀಟಾಗಿ ಇವ್ರಿಗೆ ಎಲ್ಲ ಅಜ್ಜೋ ಊಟ ಮಾಡುದಿಲ್ಲ ಆಯ್ತೇನು ನಂದಾಯ್ತೇನು ಆಯ್ತಾ ಖಾಲಿ ಎಂತ ಚಿಕ್ಕ ಅವನಿಗೆ ಎಷ್ಟು ಹಾಕಿದ್ದು ಒಂದು ಯಾರಿಗೆ ಓ ಮಗನಿಗೆ ಸ್ಪೆಷಲ್ ಸರ್ವಿಸ್ ಎಂತ ಅದು ಸ್ಪೆಷಲ್ ಬೆಂಡೆಕಾಯಿ ನೋಡೋದು ಬೆಂಡೆಕಾಯಿ ತರಿಸಿ ಇದು ನೋಡಿ ಸ್ಪೆಷಲ್ ಬಾಂಬೆಯಿಂದ ತರಿಸಿದಂತೆ ಹೌದು ಬಾಂಬೆಯಿಂದ ಅದಕ್ಕೆ ಮಾವ ತರಿಸಿ. A few hours later. ತಾಯಿ ಮನೆಯಿಂದ ಈಗ ಪ್ರಜ್ಞಾ ಹೊರಡುದು. ಬಾಯ್. ತಾಯಿ ಮನೆಯಿಂದ ಗಂಡನ ಮನೆಗೆ ಹೋಗ್ತಾ ಇದ್ದೇವೆ. ಇನ್ನು ನಾವು ನಮ್ಮ ಮನೆಯಲ್ಲಿ ಸಿಗುವ. ಬಾಯ್. Few hours later. ನಿಂಗೋಸ್ಕರ ಹುಲ್ಲು ಹಾಸಿದೆ. ಸ್ವಲ್ಪ ಕಾಲಿಗೆ ನೀರು ಹಾಕಿದ್ಯಾ ನೀನು ಹಾಕಿದ್ಯಾ ಮಗುವಿಗೆ ಮಗುವಿಗೆ ಹೀಗೆ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬರಬೇಕು. ಲಕ್ಷ್ಮಣ ಹೊತ್ತಂದ ತೋಟಕ್ಕೆ ಅಕ್ಕಿಯ ಕಾಲನು ತಲೆಯ ಮೇಲೆ ತಲೆ The next day. ಸೀಮಂತ ಮುಗೀತು. ನಾವು ಇನ್ವಿಟೇಷನ್ ಅಲ್ಲಿ ಹಾಕಿದ್ವಿ ಸಬ್ಸ್ಕ್ರೈಬೇ ನಿಮ್ಮ ಉಡುಗೊರೆ ಅಂತ, ಆದರೂ ಉಡುಗೊರೆ ಬಂದಿದೆ. ಸೊ ಅದರಲ್ಲಿ ಏನಿದೆ ಅಂತ ನೋಡೋಣ. ಫಸ್ಟಿಗೆ ಈ ಚಾಕ್ಲೇಟ್, ಇದರಲ್ಲಿ ಒಂದು ಚಾಕ್ಲೇಟ್ ಇಲ್ಲ, ಎಲ್ಲ ನನ್ನ ಗಂಡ ತಿಂದು ಖಾಲಿ ಮಾಡಿದ್ದಾರೆ. ಮತ್ತೆ ನೀವೇ ಖಾಲಿ ಮಾಡಿದ್ದು, ನನ್ನ ಫ್ರೆಂಡ್ ಕೊಟ್ಟದ್ದು ವಿನುತಾ ಅಂತ. ಮಿಥುನ್ ನನಗೆ ಸ್ವೀಟ್ಸ್ ಕೊಟ್ಟಿದ್ದಾನೆ, ಅದು ತಿಂದಾಯ್ತು, ಖಾಲಿ ಇತ್ತು. ಮಿಥುನ್ ಮತ್ತು ವಿನುತಾ ನನ್ನ ಕ್ಲಾಸ್ಮೇಟ್, PU ಕ್ಲಾಸ್ಮೇಟ್. ಆಮೇಲೆ ಇದು ಡ್ರೈ ಫ್ರೂಟ್ಸ್, ಇದು ಶೈನಿ ಕೊಟ್ಟದ್ದು. ಶೈನಿ ನನ್ನ ಫ್ರೆಂಡ್, ನಾನು ಪ್ಯಾರಾಮೆಡಿಕಲ್ಲಿ ಕಲಿಬೇಕಾದ್ರೆ ನಾವು ಒಟ್ಟಿಗೆ ಕಲಿತಾ ಇದ್ವಿ. ಇದರಲ್ಲಿ ನೋಡ್ಬೋದು ನೀವು, ಸೈಡಲ್ಲೆಲ್ಲ ಚಾಕ್ಲೇಟ್ ಎಲ್ಲ ಮಿಸ್ ಆಗಿದೆ. ಕೆಲವರು ಕಳ್ಳರು ಈ ಚಾಕ್ಲೇಟ್ ಎಲ್ಲ ಎಬ್ಬಿಸಿ ತಿಂದಿದ್ದಾರೆ. ಪುಣ್ಯಕ್ಕೆ ಮೇಲೆ ಮಾತ್ರ ಹಾಗೆ ಇಟ್ಟಿದ್ದಾರೆ. ನಾ ಮನೆಗೆ ಹೋಗಿದ್ದೆ ಅಲ್ಲ, ಮನೆಯಿಂದ 4 ದಿವಸ ಆಗಿದೆ ಬರುವಾಗ. ಇದು ಗಿಫ್ಟ್ ಎಲ್ಲ ಇಲ್ಲಿ ಬಂದಿದೆ. 4 ದಿವಸದಲ್ಲಿ ಎಸ್ಕೇಪ್. 1 ವಾರ ಬಿಟ್ಟು ಬರ್ತಿದ್ರಲ್ಲಿ ಯಾವುದು ಉಳಿತಿರ್ಲಿಲ್ವಾ ಅಂತ. ಈ ಜ್ಯೋತಿ ಅವಳು ಕೂಡ ಸ್ವೀಟ್ ಕೊಟ್ಟಿದ್ದಾಳೆ, ತಿಂದಾಯ್ತು. ಅವಳು ನನ್ನ ಕ್ಲಾಸ್ಮೇಟ್. ರಂಜಿತಾ ಗೌಡ ಅವರು ಒಂದು ಗಿಫ್ಟ್ ಕೊಟ್ಟಿದ್ದಾರೆ, ನೋಡುವ. ರಂಜಿತಾ ಗೌಡ ಯೂಟ್ಯೂಬ್ ಚಾನಲ್ ಇದೆ ಅವ್ರದ್ದು, ಅವ್ರು ಯೂಟ್ಯೂಬರ್. ಅವ್ರ ಕಡೆಯಿಂದ ವಾವ್ ಸಾರಿ ಸಿಕ್ಕಿದೆ, ಚೆಂದ ಉಂಟು.
ನನಗೆ ಇಷ್ಟ ಆಯಿತು. ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ಅವರು ಫ್ರೂಟ್ಸ್ ಕೂಡ ಕೊಟ್ಟಿದ್ದಾರೆ, ಸುಮಾರು ಫ್ರೂಟ್ಸ್ ಕೊಟ್ಟಿದ್ದಾರೆ. ಅದೆಲ್ಲ ತಿಂದು ಖಾಲಿ ಆಯಿತು. ಅದು ನಾನು ತಿನ್ನೋದಾಯ್ತಾ. ಫ್ರೂಟ್ಸ್ ಎಲ್ಲ ಏನಿತ್ತು ಅದೆಲ್ಲ ನನಗೆ ಬಂದಿದೆ, ಸ್ವೀಟ್ಸ್ ಮತ್ತು ಫ್ರೂಟ್ಸ್ ಎಲ್ಲ. ಉಳಿದಿದ್ದೆಲ್ಲ ಇಲ್ಲಿ ಇವತ್ತು ತಿಂದಿದ್ದಾರೆ. ನನ್ನ ಗಂಡನ ಫ್ರೆಂಡ್ ಭಾರ್ಯ ಮತ್ತು ಕೃಷ್ಣ. ಇದನ್ನು ಓಪನ್ ಮಾಡುವ. ಏನಾಗಿರ್ಬೋದು? ಸೀರೆ. ವಾವ್, ಸೀರೆ. ಹಸಿರು ಸೀರೆ ಕೊಟ್ಟಿದ್ದಾರೆ. ವಾವ್, ಚಂದ ಉಂಟು. ಇದು ನಿಮಗೆಲ್ಲ ಗೊತ್ತಿದೆ ಅನ್ಸತ್ತೆ, ಓಪನ್ ಆಗಿದೆ. ಲಂಡನ್ ಇದು ಸೀರೆ, ಲಂಡನ್ ಸೀರೆ. ಇದು ನಮಗೆ ನಮ್ಮ ಸಬ್ಸ್ಕ್ರೈಬರ್ ಲಂಡನಿಂದ ಕಳಿಸಿರುವಂಥ ಸಾರಿ. ದೇವಿಕಾ ಬುಳ್ಳೂರ್ ಅವರು ಊರಿನವರೇ, ಈಗ ಲಂಡನಲ್ಲಿ ಇದ್ದಾರೆ. ಸೊ ಅವರು ನಮಗೆ ಒಂದು ಬ್ಯೂಟಿಫುಲ್ ಆಗಿರೋ ಸಾರಿಯನ್ನು ಕಳಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಅಷ್ಟು ದೂರದಿಂದ ಈ ಗಿಫ್ಟ್ ಬಂದಿದೆ. ತುಂಬ ಅಂದರೆ ತುಂಬಾ ಖುಷಿ ಆಯಿತು. ಆ್ಯಕ್ಚುಲಿ ಇದು ನನಗೆ ಸರ್ಪ್ರೈಸ್ ಆಗಿತ್ತು. ನಂಗೆ ಗೊತ್ತಿರಲಿಲ್ಲ ಇದು ಈ ಥರ ಸಾರಿ ಕಳಿಸಿದ್ದಾರೆ ಅಂತೇಳಿ. ಮೊನ್ನೆ ಫಂಕ್ಷನಲ್ಲಿ ಸೂರಜ್ ಸರ್ಪ್ರೈಸ್ ಕೊಟ್ಟ, ನಿಮ್ಮ ಸಬ್ಸ್ಕ್ರೈಬರ್ ಒಬ್ಬರು ನಿಮಗೆ ಗಿಫ್ಟ್ ಕೊಟ್ಟಿದ್ದಾರೆ ಅಂತೇಳಿ. ಅವಾಗ ಓಪನ್ ಮಾಡಿ ನೋಡಿದರೆ ಸಾರಿ. ಖುಷಿ ಆಯಿತು. ಇನ್ನೊಂದು ಗಿಫ್ಟ್ ಬಂದಿದೆ, ಚಂಚಲಾಕ್ಷಿ ಪದ್ಮನಾಭ ನಾಯಕ್, ಪುತ್ತೂರು. ನೋಡಿ ಸಾರಿ. ಥ್ಯಾಂಕ್ ಯು. ಇನ್ನೊಂದು ಗಿಫ್ಟ್ ಇದೆ. ಇನ್ನೊಂದು ಗಿಫ್ಟ್ ಆ್ಯಕ್ಚುಲಿ ಸರ್ಪ್ರೈಸ್. ಇದರಲ್ಲಿ 2 ಪ್ರಜ್ಞಾಧನು ಆಚಾರ್ ಅಂತ ಹಾಕಿದೆ, ಬಟ್ ಫ್ರಮ್ ಯಾರಂತಲೇ ಇಲ್ಲ. ಆ್ಯಕ್ಚುಲಿ ಇದು ಎಲ್ಲಿಂದ ಬಂತು, ಹೇಗೆ ಬಂತು ಅಂತ ಗೊತ್ತಿಲ್ಲ. ಇದು ನಮ್ಮ ಅಂಗಡಿಗೆ ಬಂದಿರುವಂಥ ಕೊರಿಯರ್. ಇದರ ಒಳಗೆ ಏನಿದೆ ಅಂತ ನೋಡುವ. ಈಗ ಒಳಗೇನಾದರೂ ಹೆಸರು ಇಡ್ಬೋದಾ? ಇದು ನಮ್ಮ ಸಬ್ಸ್ಕ್ರೈಬರ್ ಕಳಿಸಿರೋದಲ್ಲ, ಸೊ ನಾನು ಧೈರ್ಯದಿಂದ ಓಪನ್ ಮಾಡ್ತೇನೆ. ವಾವ್, ವಾವ್, ನನಗೆ ಈ ಪ್ಯಾಕಿಂಗೇ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಸೀರೆ ಇದೆ, ಅರಿಶಿನ ಕುಂಕುಮ, ಬಳೆ, ಬಾಗಿನ ಸೆಟ್ಟೆ ಕೊಟ್ಟಿದ್ದಾರೆ. ನೋಡಿ, ಏನೊಂದು ಗ್ರೀಟಿಂಗ್ ಕಾರ್ಡ್ ಇಟ್ಟಿದ್ದಾರೆ. ನೋಡುವ ಇದರಲ್ಲಿ ಅವರ ಹೆಸರಿದೆಯಾ ಅಂತ. ಏ ವಾ, ಎಸ್. ಟು ಧನ್ರಾಜ್ ಆ್ಯಂಡ್ ಪ್ರಜ್ಞಾ, ಕಂಗ್ರ್ಯಾಚುಲೇಷನ್, ಶುಭವಾಗಲಿ, ಬೆಸ್ಟ್ ವಿಶಸ್ ಫ್ರಮ್ ಅಕ್ಷತಾ ಬಜ್ಪೆ. ನಮ್ಮವರಿಗೆ ಕಳಿಸಿರೋದು, ಆದರೆ ಹೊರಗಡೆಯಿಂದ ಹೆಸರು ಬರ್ತಿದ್ದೆ, ತುಂಬ ಖುಷಿ ಆಗ್ತಿತ್ತು. ಓ, ಇವ್ರದ್ದೇ ಗಿಫ್ಟ್ ಅಂತೇಳಿ ಸರ್ಪ್ರೈಸ್ ಕೊಟ್ಟಿದ್ದಾರೆ ಒಳಗಡೆ ಹೆಸರಿಟ್ಟು. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಗಿಫ್ಟ್ ನಮಗೆ ರೀಚ್ ಆಗಿದೆ. ಗಿಫ್ಟ್ ಕೊಟ್ಟ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಸೀಮಂತಕ್ಕೆಲ್ಲ ಕೊಟ್ಟಿದ್ದಾರೆ, ಆ್ಯಕ್ಚುಲಿ ಕೊಡಲಿಕ್ಕೆ ಇರಲಿಲ್ಲ. ಆದರೂ ನಿಮ್ಮ ಪ್ರೀತಿಯಿಂದ ನಾವು ತಗೊಂಡಿದ್ದೇವೆ, ಓಪನ್ ಮಾಡಿ ನೋಡಿದ್ದೇವೆ. ತುಂಬ ಖುಷಿ ಆಯಿತು. ಹಾಗೆಯೇ ಕೆಲವು ಸಬ್ಸ್ಕ್ರೈಬರ್ ಕೂಡ ನಮಗೆ ಗಿಫ್ಟ್ ಕಳಿಸಿದ್ದಾರೆ. ಪ್ಲೀಸ್ ಈಗೆಲ್ಲ ಕಳ್ಸೋಕ್ಕೆ ಹೋಗಬೇಡಿ. ನಿಮ್ಮ ಪ್ರೀತಿ ಆಶೀರ್ವಾದ ಇದ್ದರೆ ನಮ್ಗೆ ಅಷ್ಟೇ ಸಾಕು. ನೀವೇನಾದರೂ ನಮಗೆ ಗಿಫ್ಟ್ ಕೊಡಬೇಕಂದ್ರೆ ಜಾಸ್ತಿ ಲೈಕ್ ಕೊಡಿ, ಶೇರ್ ಮಾಡಿ, ಆಮೇಲೆ ಅದೇ ನಮಗೆ ದೊಡ್ಡ ಗಿಫ್ಟ್. ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀವಿ. ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತೀವಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು.